ಅಲ್ಲ ವಸಂತ, ನಿಂಗೆ ಇದ್ದಕ್ಕಿದ್ದಂತೆ ಆಗಿದ್ದಾರು ಎಂತ ಮರತಿ. ಮೊನ್ನೆಯೆಲ್ಲ ನೀನೇ ಹೇಳ್ತಿದ್ದೆ ಬಾಲೆ ನೋಡ್ಕಿ ಬರ್ಬೇಕು, ನೋಡೋಣ ಅಂತ ಕಾಣ್ತದೆ, ಹೋಗೋಣ ಇಬ್ರುವ ಅಂತ. ಈಗ ನೋಡಿದ್ರೆ ಪ್ಲೇಟೇ ಚೇಂಜ್ ಮಾಡಿಯಾ. ಬೇಡ ಇಷ್ಟು ಬೇಗ ಹೋಗೋದು ಅಂತೀಯಲ್ಲ, ಎಂತ ಎಷ್ಟು ಬೇಗನೆ? ಬಾಲೆ ಹುಟ್ಟಿ 2-3 ದಿನ ಆತ. ಅಜ್ಜಿ ಆಗಿ ನಾವು ಇನ್ನು ಹೋಗಿ ನೋಡ್ಕಿ ಬರ್ಲಾ ಅಂತ ಹೇಳಿದ್ರೆ ಯಾರು ನೋಡ್ದಾರು ಏನಂದಾರ? ಭಾಳ ದೂರ ಸಾರ ಆದ್ರೆ ಅದಾರು ಒಂಥರ ಅರ್ಧ ಮುಕ್ಕಾಲು ಗಂಟೆ ಹಾದಿ. ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಹೋಗಿ ನೋಡ್ಕಿ ಬರೋಕ್ಕೆ ಏನಾಗಬೇಕು ನೋಡೋಣ ಹೇಳ. ಸುಮ್ಮನೆ ರೆಡಿ ಆಗು ನೀನು. ರೆಡಿ ಆಗದೆ ಅಂತ ಹಿಂಗೆ ಹೋಗ್ಬೋದು. ನನಗೆ ಗುಂಡು ಹೇಳಿದ ಕಿಲ್ಗು ಅಂತೂ ಹೋಗೋಣ ಎಷ್ಟೊತ್ತಿಗೆ ನೋಡೋಣ ಅನ್ನಂಗಾಗಿದೆ. ಭಾಳ ಚೆನ್ನಾಗದನಂತೆ ಅಪ್ಪನ. ಹಂಗೆ ಅಪ್ಪೇನು ಚಂದ ಕಮ್ಮಿ ಇದ್ನಾನ, ಅವನು ಹಂಗೆ ಅಂತ ಕಾಣ್ತದೆ. ಮಾರ ಯಾವುದೊಂದು ಕರು ನೀವು ನನಗೆ ಹೇಳ್ಬೇಡಿ ಆತ. ನನಗೇನು ಹೋಗೋಕ್ಕಾಸಿಲ್ಲ, ನನಗೇನು ಮೊಮ್ಮಗಲ್ಲ ಹೋಗಿ ನೋಡ್ಬೇಕು ಅಂತ ಇದಿಲ್ಲ ಅಂತ ಮಾಡ್ಯಾರ. ನಿಮ್ಮ ಮಗನೇ ಬೇಡ ಅಂದಿದ್ದು. ಎಂತಕ್ಕೆ ಈಗ 11 ದಿವಸಕ್ಕೆ ಎಲ್ಲರೂ ತೊಟ್ಲಿ ಹಾಕೋ ಶಾಸ್ತ್ರ ಮಾಡ್ತಾರೇನೋ, ಅವತ್ತೇ ಹೋಗ್ಬೋದು, ಈಗೊಂದು ಎಂತಕ್ಕೆ ಅಂತ ನಾ ಭಾಳ ಹೇಳಿದೆ. ಹೋಗೊಂದು ಬಾಲೆ ನೋಡ್ಕಿ ಬರೋಕ್ಕೆ ಏನಾಗಬೇಕು ಮರಯ್ಯ ಅಂತ. ಮತ್ತು ಹೇಳ್ತಾನೆ, ಇಲ್ಲ ಅಲ್ಲೆಲ್ಲ ತೊಂದರೆ ಆಗ್ತದೆ, ಬಾಣ್ತಿ ನೋಡ್ಕಿತಾರ, ನಿಮಗೆ ಹೋದರಿಗೆ ಆತಿಥ್ಯ ಮಾಡ್ತಾ ಹಾಕಿತಾರ, ಹಂಗಾಗಿ ಬೇಡ ಅಂತ ಹಿಂಗೆ ಏನೋ ಹೇಳನ್ನಪ್ಪ. ಅವರೇನು ಹೇಳ್ಯಾರ ಎಂಥದ, ಯಾರು ಬರೋದು ಬೇಡ ಅಂತ. ಅಷ್ಟು ಹೇಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಏನೀಗ? ಇಷ್ಟು ದಿವಸನೇ ಇದ್ದೀವಂತೆ, 11 ದಿನ ತನಕ ಇರೋಣ, ಆವತ್ತೇ ಹೋಗೋಣ. ಏನು ಕಮ್ಮಿ ಅವೇನಲ್ಲ, ಇವನು ಹಾಗೆ ಮಾಡ್ತಾನೆ. ಒಂದ್ಸತಿ ಹೇಳೋದು ನೋಡಿದ್ರೆ ಏನು ಇನ್ನು ಅತ್ಲಾಗಿ ಕಾಲೇ ಹಾಕಲೇನೋ ಅನ್ನಬೇಕು. ನೋಡಿದ್ರೆ ತಲೆ ಮೇಲೆ ಕೂತಾರೆ. ಭಾಳ ಚೆನ್ನಾಗಿ ನೋಡ್ಕೊತಾರಂತೆ, ಹಂಗಂತೆ ಹಿಂಗಂತೆ. ಭಾಳ ಚೆನ್ನಾಗಿ ಅಂದರೆ ಬಾಣ್ತೀನಿ ಇನ್ನು ಹೆಂಗೆ ನೋಡ್ಕೊಳೋದು? ಲೋಕರೊಡಿ ನೋಡ್ಕೊತಾ ಇದ್ದಾರೆ. ಇವನಿಗೆ ಅದೇ ಒಂದು ಹೆಚ್ಚಾಗಿ ಹೋಗ್ಯದ. ಯಾವೊಂದು ಮಾತಾಡಲಿ ಸರಿ ತಂತ ಅವ್ರ ಮನೆಯವರಿಗೆ ಏನಾರು ಹೇಳ್ದೆ ಇದ್ರೆ ನಿಂಗೊಂದು ತಿಂದ ಅನ್ನ ಅರ್ಗಲ್ಲ ನೋಡು. ಈಗ ಹೇಳಿದ್ನಾವ, ಅವ್ರು ಹೇಳಿದ್ರು ಅಂತ ಹೇಳಿದ್ನಾ? ನಿನ್ನ ಮಗ ಹಂಗಿದ್ದೆಲ್ಲ ಭಾಳ ಇದು ಮಾಡ್ತಾನೆ. ಒಂದು ಲೆಕ್ಕಕ್ಕೆ ಹೌದು, ಸುಳ್ಳೇನಲ್ಲ. ಈಗ ಬಾಣ್ತಿ ಕೆಲಸ ಅಂದರೆ ಏನು ಸ್ವಲ್ಪ ಆಗಲ್ಲ. ಅದ್ರ ಮಧ್ಯಕ್ಕೆ ನಾವು ಹೋಗ್ಕೊಂಡು ಅಲ್ಲಿದ್ರು ಊಟ ತಿಂಡಿ ಎಂತಾರು ಒಂಚೂರು ಮನೆ ಬಾಗ್ಲಿಗೆ ಬಂದಾಗ ಹಾಗೆ ಕಳ್ಸೋಕ್ಕಾಗ್ತದ? ಮಾಡ್ಬೇಕಲ್ಲ. ಅವ್ರವ್ರೇ ಆದ್ರೆ ಅವ್ರಷ್ಟಕ್ಕೆ ಅವ್ರ ಕೆಲಸ ಮಾಡ್ಕಿತಿರ್ತಾರೆ. ನಾವು ಹೋದ್ರೆ ಹಂಗೆ ಆಗ್ತದೆ. ಹಂಗಂತೇಳಿ ಏನು ಬಾಲೆ ನೋಡದೆ ಇರೋಕ್ಕಾಗಲ್ಲ. ನಾವೊಂದು ಕೆಲಸ ಮಾಡೋಣ, ತಿಂಡಿ ತಿಂದ್ಕೊಂಡು ಹೋಗೋಣ, ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬರೋಣ. ಅಲ್ಲಿಗೆ ಊಟಕ್ಕೆ ನಿಲ್ಲೋದೇ ಬೇಡ. ಅವಾಗೇನು ಯಾರಿಗೇನು ತೊಂದರೆ ಆಗಲ್ಲಲ್ಲ. ಹೋಗೋದಾದ್ರೆ ಹೋಗೋಣ, ನನಗೇನಿಲ್ಲಪ್ಪ. ನೀವು ಹೇಳ್ದಂಗೆ ಅವ್ರ ಮನೆ ಊಟ ತಿಂಡಿಗೆ ನಿಲ್ಲೋದು ಬೇಡ, ಹೋಗಿ ಇದು ಮಾಡೋಣ. ಅಲ್ಲ ಹೋದ್ರೆ ಹಾಗೆ ಬರೋಕ್ಕಾಗ್ತದ? ಬಾಲೆ ಕೈಲಿ ಅಂತ ಕೊಡೋದು ಬೇಡ, ಬರೀ ಬಾಲೆ ನೋಡ್ಕೊಂಡು ಹಾಗೆ ಬರೋದನ್ರಿ. ಅಲ್ಲಿ ಎಲ್ಲ ಕಲ್ತು ಮರಿತೀಯ ಹೆಂಗೆ ಮರತೆ? 11 ದಿನದೊಳಗೆ ಎಂತ ಬಾಲೆ ಕೈಲಿ ಎಂತ ಕೊಡ್ತಾರೆ? ಏನೇ ಕೊಡೋದಾದ್ರೂ 11 ದಿನಕ್ಕೆ ತೊಟ್ಲು ಶಾಸ್ತ್ರ ಮಾಡಿದ್ಮೇಲೆ. ಅದಕ್ಕೆ ಏನೇನು ಮಾಡ್ಬೇಕು ನಾ ಎಲ್ಲ ಮಾಡ್ತೀನಿ. ಅದಕ್ಕಾಗಿ ಏನು ತಲೆ ಕೆಡ್ಸ್ಕಿಬೇಡ ನೀನು. ಆದರೂ ಬರೀ ಕೈಯಲ್ಲಿ ಹೋಗೋಕ್ಕಾಗ್ತದನ್ರಿ ಬಾಣ್ತಿ ನೋಡೋಕೆ ಹೋಗಾರ? ಅಲ್ಲ 1 kg ಆಗಷ್ಟು ತುಪ್ಪ ಮಾಡಿಟ್ಟೀನಿ. ಈಗ ಅವತ್ತೆಲ್ಲ ಏನು ಅಪ್ಪ ಮಗ ಇಬ್ಬರು ಇದು ಮಾಡ್ತಿದ್ರಲ್ಲ, ತುಪ್ಪೇನಾಯ್ತು ಅಂತ. ಬಾಣ್ತಿಗೆ ಬೇಕಾಗ್ತದೆ ಅಂತಲೇ ತೆಗ್ದಿಟ್ಟಿದ್ದು. ಅವು ಇನ್ನು ಎಮ್ಮೆ ತುಪ್ಪ ಎಲ್ಲ ಹಾಕ್ತವೆ ಎಂಥದ ಹೇಳಿ ಬರ್ಬೇಕಂತ ಮಾಡೀನಿ. ಇನ್ಮೇಲೆ ಹಾಲು ಕೊಡೋಕ್ಕಾಗಲ್ಲ, ಮನೆಯಲ್ಲೇ ಒಂಚೂರು ತುಪ್ಪ ಮಾಡಿದ್ರೆ ಅದಕ್ಕಾಗಷ್ಟು ತುಪ್ಪ ಮಾಡ್ಬೋದು. ಅದನ್ನು ತಗೋತೀನಿ. ಕಾಟ್ರೆ ಬಿರಂಡಿ ಹಿಡ್ಕೊತೀರಾ? ಒಳ್ಳೆಯದೇ ಆಗ್ಬೇಕು, ಬಾಣ್ತಾರೆ ಕುಡಿಯಂಗಿದ್ದು. ಕೇಳಿದ್ರೆ ಹೇಳಲ್ಲನಲ್ಲಿ. ಅದನ್ನು ಹೇಳ್ತಾರೆ, ಅದನ್ನು ತತ್ತೀನಿ. ತುಪ್ಪ ಹಿಡ್ಕ ಹಂಗಾರೆ ಸಾಕು. ಇವಿಷ್ಟು ತೊಗೊಂಡು ಹೋದ್ರೆ ಸಾಕು. ಬಟ್ಟೆ ಎಂಥದ್ದು ಮೊನ್ನೆ ಹುಡುಕದ ಸಿಕ್ಕಿಲ್ಲ ಅಂತಿದ್ದಲ್ಲ, ಅದು ಸಿಕ್ತಾನೆ ಕೇಳ, ಅದನ್ನು ತಗೊಂಡು ಹೋಗೋಣ ಸಾಕು. ತೊಟ್ಲು ಶಾಸ್ತ್ರಕ್ಕೆ ಏನಾರು ಕೊಟ್ಟರು ಸಹಿಯೋ, ಆಮೇಲೆ ಮತ್ತೊಂದು ಜೋರಾಗಿ ಇದು ಮಾಡಿದಾಗ ಅವಾಗ ಏನಾರು ಮಾಡಿದ್ರು ಸಹಿ. ನಮ್ಮವು ಇರೋವೇ ಹೆಚ್ಚಾಗಿವೆ ಮಾರುತಿ. ಈಗ ಸಿಕ್ಕದೆ ಎಲ್ಲಿಗೆ ಹೋಗ್ತವೆ? ಅಲ್ಲೇ ಇತ್ತು, ಅದೇ ಬಗ್ಗೆ ಹುಡ್ಕೋಕ್ಕಾಗದಕ್ಕೆ. ಬಟ್ಟೆ ಅಂದರೆ ಎಂತ ನಮ್ಮ ಕೈ ತಂದು ಕೊಟ್ಟವೆಯ. ಈಗ ಅಣ್ಣನ ಮಕ್ಕಳವು ಇದಾಗಿತ್ತಲ್ಲ, ಸಣ್ಣ ಅದಕ್ಕೂ ಎಲ್ಲ ಜಪತ್ನ ಮಾಡಿ ತೆಗ್ದಿಟ್ಟಿತ್ತಂತೆ. ಅದನ್ನು ತಂದು ಕೊಟ್ಟಿದ್ರೆ ಈ ಎಂಥ ಬೇಜವಾಬ್ದಾರಿ ಅಂದರೆ ಅದನ್ನೇ ಬಿಟ್ಟು ಹೋಗ್ಯದೆ. ಕಡೆಗೆ ಅಲ್ಲಿಗೆ ತಗೊಂಡೋಗಿ ಕೊಟ್ಟಿದ್ದು. ಆಗಲಿ, ಒಂದೊಂದು ಸತಿ ಆತವ, ಅದಕ್ಕಾಗಿ ಯಾಕೆ ಇದು ಮಾಡ್ತೀಯ? ಈಗ ಎಂತ ಈಗ ನಾಳೆ ಬೆಳಿಗ್ಗೆ ತಿಂಡಿಗೆಲ್ಲ ಸಮ್ ಮಾಡಿಟ್ಟೀಯಾ? ಅಲ್ಲ
ನಿಮ್ಮ ಕತೆ ಅಂತ ಈಗಲೇ ಹೋಗೋದಾ? ಬೇಡಪ್ಪ, ಉಳಿಯೋಕ್ಕೆ ನಾ ಮಾತ್ರ ಬರಲ್ಲ. ನೀವು ಎಂತ ಬೇಕಾದ್ರೆ ಮಾಡ್ಕೊಳ್ಳಿ. ಅಲ್ಲ ನಿಂಗೆ ಅಂತ ಆತೆ, ನಾ ಎಲ್ಲಿ ಹೇಳಿದ್ನೆ ಇವತ್ತು ಹೋಗೋದು ಉಳಿಯಕ್ಕೆ ಹೋಗೋದಂತ? ಈಗಷ್ಟೇ ಹೇಳಿನಿ ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಹೋಗೋಣ, ಮಧ್ಯಾಹ್ನ ಊಟದೊಳಗೆ ಬರೋಣ ಅಂತ. ಮತ್ತೆ ಹಿಂಗೆ ಕೇಳ್ತೀಯ ಮಾರತಿ? ಅಲ್ಲ, ಮತ್ತು ತಿಂಡಿಗೆಲ್ಲ ಸಮ್ ಮಾಡಿಟ್ಟು ಏನೋ ಕೇಳ್ರಲ್ಲ, ನಾಳೆ ಬರೋಲ್ಲ ಏನೋ ಅಂತ ಮಾಡಿದೆ. ಹಂಗಾರೆ ಅವನ್ನೆಲ್ಲ ಒಂದು ಇದಕ್ಕೆ ಹಾಕ್ತೀನಿ, ತಗೊಂಡು ಹೋಗೋಣ. ನಾಳೆ ಬೆಳಿಗ್ಗೆ ಎದ್ದು ಅದನ್ನೇ ಒಂದು ಒಪ್ಪಂತಿನ ತನಕ ಮಾಡ್ತಿರ್ತೀಯಲ್ಲ, ಇವತ್ತೇ ಸ್ವಲ್ಪ ಸಮ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಆಗ್ತದೆ ಅಂದಿದ್ದು ನಾನು. ಓ ಮಾರತಿ, ನಿನ್ನ ಕೊಟ್ಕೊಂಡು ಹೋದವನಿಗೆ ಕೊಟ್ಕೊಂಡು ಹೋಗೋದು ಎಲ್ಲಿಗೆ? ಇಲ್ಲಿಗೆ ಬಂದಿರಲ್ಲ. ನಾ ಬಂದಿದ್ದಕ್ಕೆ ಬದುಕಿಂಡಿರಿ ಇಷ್ಟಾರು, ಇಲ್ಲಿದ್ರೆ ಏನಾಗಿ ಹೋಗಿರ್ತಿತ್ತೇನೋ ಇಷ್ಟೊತ್ತಿಗೆ. ಹ್ಞೂ ಆಗಲಿ ಮತ್ತೆ ನಿನ್ನ ಹಳೇ ಪುರಾಣ ಶುರು ಮಾಡ್ಬೇಡ ಮಾರತಿ. ಅಲ್ಲ, ಇಷ್ಟೆಲ್ಲ ಆಗಿ ಗುಂಡನ ಕತೆ ಕೇಳಿರಾ? ಮೊನ್ನೆ ಬಂದಲ್ಲಿಂದ ಹೇಳಕ್ಕೆ ಶುರು ಮಾಡೇನೆ, ಅಮ್ಮ ನೀವು ಯಾವತ್ತು ಹೋಗ್ತೀರಿ, ನಿಮ್ಮ ಜೊತೆ ನಾನು ಬರ್ತೀನಿ, ಬಾಲೆ ನೋಡ್ಬೇಕು ನಾನು ಅಂತ. ಅವನಿಗೆ ಒಂದು ಏನು ಮೇರುನೋ ಏನೋ ನಂಗೆ ಗೊತ್ತಿಲ್ಲ. ಅಲ್ಲ, ನಾನು ಒಂದೊಂದು ಸತಿ ಅದೇ ಜ್ಞಾನ ಮಾಡೋದು, ಹಿಂಗೆ ಯಾವ ಜನ್ಮದ ಋಣಾನು ಬಂದನೋ ಎಂಥದ್ದು. ಈ ಕೆಲಸಗಾರರ ಅಭಾವದ ಕಾಲದಲ್ಲಿ ಅವನ ಮನೇಲಿ ಇದ್ದಿದ್ದೇ ಹೆಚ್ಚು. ಏನು ಕೆಲಸ ಸ್ವಲ್ಪ ಮಾಡ್ತಾನ. ಸರಿತಾ ಅಂದ್ರೆ ಅವನಿಗೆ ತಾಯಿ ಇದ್ದಂಗೆ ಆಗಿದೆ, ಅಷ್ಟು ಹಚ್ಚಿಕೊಂಡಾನೆ. ನನ್ನ ಹತ್ರನೂ ಹೇಳ್ದ, ಮೊನ್ನೆ ನಾ ವಾಗೇಶಣ್ಣ ಹೆಚ್ಚೊತ್ತು ಕೂರಕ್ಕೆ ಬಿಡ್ಲ ಅಲ್ಲಿ, ನಾ ಬಾಲಿನ ಸಮ ನೋಡಲೇ ಇಲ್ಲ, ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ಜೊತೆನೇ ವಾಪಸ್ ಬರ್ತೀನಿ ಅಂತಲೂ ಹೇಳ್ದ. ಈಗ ಏನು ಕರ್ಕೊಂಡು ಹೋಗೋಣ ಅಂದ್ರೆ ವಾಗೇಶ್ ಬೈತಾನೆ ಏನು. ಓ, ಮಾತಾಡ್ತಿದ್ದಂಗೆ ಬಂದನಲ್ಲ. ಅಲ್ಲ ವಾಗೇಶ, ನಿನ್ನ ಅಪ್ಪ ಹೇಳ್ತಾರೆ ಎಂತ 11 ದಿವಸದ ತನಕ ಬಾಲೆ ನೋಡದೆ ಇರೋದು, ಆಮೇಲೆ ಮತ್ತೊಂದು ಸರಿ ಹೋದರೂ ಸಹಿಬೇಕಾರೆ ನಾಳೆ ನಾನು ನೀನು ಹೋಗಿ ಬರೋಣ ಅಂತಾರೆ. ಹಾಗೆ ಮಾಡ್ತೀವ? ನಮಗೂ ಒಂಥರ ಬಾಲೆ ನೋಡಿದೆ, ಈ ಗುಂಡ ಹೇಳೋ ನೋಡ್ರೆ ಅಷ್ಟು ಗನ ಆಗದೆ ಇಷ್ಟು ಗನ ಆಗದನೇ ಅಂತೀಯ, ನೀನು ಹಾಗೆ ಹೇಳ್ತೀಯ. ನಮಗೊಂದು ಆಸೆ ಇರಲ್ಲಣ್ಣ. ಅಲ್ಲ, ಆಸಿರಲ್ಲ ಅಂತ ಎಲ್ಲಿ ಹೇಳಿದ್ನೆ ಮಾರತಿ ಅಮ್ಮ. ಹೋಗ್ಬೋದು, ನಾನೇನು ಬೇಡ ಅಂದಿನ. ಇನ್ನೊಂದು 4-5 ದಿನ ಕಳೆದ್ರೆ ಹಾಗೇ ಹೋಗ್ತದಪ್ಪ. 2 ಕೆಲಸ ಒಂದೇ ಸರಿ ಮುಗ್ದು ಹೋಗ್ತದೆ. ಈಗ ನಾಳೆ ಹೋಗೋದು ಬರೋದು ಮತ್ತಿನ್ನೊಂದು ದಿನ ಹೋಗೋದು ಅಂತಕ್ಕೆ ಅಂತ ನಾನು ಹಂಗೆ ಹೇಳಿದ್ದು. ಅದು ಅಲ್ಲದೆ ಅಲ್ಲೊಂದು ಜನ ಬಾಲೆ ನೋಡೋಕ್ಕೆ ಅಂದರೆ ಅವ್ರ ಬಳಗ ಇಷ್ಟು ದೊಡ್ಡ ಅಂತ ನಂಗೆ ಗೊತ್ತೇ ಇಲ್ಲ. ಆ ಥರ ಗೊತ್ತಿರ್ತಾರೆ. ಅದ್ರ ಮಧ್ಯೆ ನೀವು ಹೋದರೆ ಎಷ್ಟು ನಿಮಗೂ ಒಂಥರ ಹಿಂಸೆ, ಅವರಿಗೂ ಹಿಂಸೆ ಆದಂಗೆ ಆಗಲ್ಲನ. ಈಗ 11 ದಿನ ಆದರೆ ಎಲ್ಲ ಸರಿ ಮಾಡ್ಕೊಂಡಿರ್ತಾರೆ, ನಾವು ಸುತ್ತ ತಕ್ಕೊಂಡು ಎಲ್ಲ ಸಮ ಮಾಡ್ಕೊಂಡು ಹೋಗ್ಬೋದು ಅಂತ ಮಾಡಿದ್ನಪ್ಪ. ಓ ನೋಡು, ನಂಗೆ ಅದು ಜ್ಞಾನೇ ಇಲ್ಲ. 11 ದಿನ ಸೂತ್ಕ ತಕ್ಕೊಳೋದು ಮನೇಲಿ ಎಲ್ಲರಿಗೂ ಎಲ್ಲಿ ಹೋಗೋಕ್ಕಾಗ್ತದೆ? ಏನು ಕೆಲಸ ಸ್ವಲ್ಪ ಇರ್ತದ? ಇಲ್ಲಿ ನೀನು ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಂದು ಕೊಟ್ಟು ನೀವು ಒಬ್ಬ ಮುಂದೆ ಹೋಗ್ಬೋದು, ಆದರೂ ನಾವು ಬರ್ತೀವಿ, ಇಲ್ಲಿದ್ರೆ ಇನ್ನೊಂದು ಸತಿ ಯಾವಾಗ್ಲಾರು ಬಂದ್ರೆ ಸೈ. ನಂಗೆ ಅದು ಜ್ಞಾನ ಇಲ್ಲ. ಆವತ್ತೆಲ್ಲರಿಗೂ ಹಂಗೆ ಹೊರಟು ಹೋಗೋಕ್ಕಾಗಲ್ಲ, ನಾವು ನಾಳೆ ಹೋಗಿ ನೋಡ್ಕಿ ಬರ್ತೀವಿ. ಯಾರು ನೋಡ್ದಾರ ಏನಂದಾರ? ಇಷ್ಟು ಹತ್ರ ಇದ್ಕೊಂಡು ಅಜ್ಜ ಅಜ್ಜಿ ಬಾಲೆ ನೋಡೋಕೆ ಬರಲ್ಲ ಅಂತ. ಅಲ್ಲ ಅಪ್ಪ, ನೀವು ಹಂಗೆ ಹೇಳಿದ್ರೆ ಹೇಗೆ? 11 ದಿನಕ್ಕೆ ತೊಟ್ಲು ಶಾಸ್ತ್ರಕ್ಕೆ ಬರ್ಬೇಕಪ್ಪ, ಬರಲೇಬೇಕು. ಅದು ಆವಾಗ ಏನು ಹೇಳಲ್ಲ ಜನ, ಇವ್ರೆ ಅಂತ ಹಿಂಗೆ ಬರಲ್ಲ ಅಂತ ಹಂಗೆ ಹೇಳ್ಬೇಡಿ. ಅದು ಒಂದು ಆತಲ್ಲ, ನಾಳೆ ಹೋಗೋದಾರು ಹೋಗ್ಬೋದು, ನಂಗೇನಾ? ಈಗ ಬಾಲೆ ಕೈಯಲ್ಲೇ ಅಂತ ಎಂಥಾರು ಮಾಡಿಸೇ ಹಾಕಬೇಕು. ಸರಿತ್ನೂ ಹಾಗೆ ಬೇಜಾರು ಮಾಡ್ತಿತ್ತು. ಎಲ್ಲರೂ ದೊಡ್ಡವ್ರ ಮನೆ ಅಂತಾರೆ, ಬಾಲೆ ಕೈಯಲ್ಲಿ ಏನು ಇಲ್ಲದೆ ಬತ್ತಿರೋನು ಅಂತ. ಮಾಡ್ಸೋಣ ಮರಯ್ಯ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಸಣ್ಣಕ್ಕೊಂದು ಸರನೇ ಮಾಡ್ಸೋಣ. ಆದರೆ ಈಗ ನಾಡ್ದೀಗ ಆಗಲ್ಲ. ಇದು ಆಡ್ಕೆ ಕೊಯ್ಲು ಬೆಳಿಗ್ಗೆ ಮಾಡಿಸಿ ಹೆಂಗೋ ತೊಟ್ಲ ಶಾಸ್ತ್ರ ಜೋರಾಗಿ ಮಾಡೋದೆಲ್ಲ ಈಗೊಂದು ಇದು ಬಂದು ಹೋಗ್ಯದಲ್ಲ, ಹಂಗೆ ಮಾಡೋಷ್ಟೊತ್ತಿಗೆ ತೊಗೊಂಡೋಗಿ ಕೊಟ್ಟರು ಸೈ ಮಾಡಿಸ್ತೀನಿ. ನನಗೇನು ಅಷ್ಟು ಗೊತ್ತಿಲ್ಲ ಅಂತ ಮಾಡ್ದ. ಹಂಗಾರೆ ಈಗ ನಾಳೆ ತೊಟ್ಲಿ ಹಾಕೋಷ್ಟೊತ್ತಿಗೆ ಅಂತ ಕೊಡೋದ? ಬರೀ ಕೈಯಲ್ಲಿ ಹೋಗೋದ ನಾನು? ಬರೀ ಕೈ ಅನ್ನೋದು ಎಂಥ ಮರಯ್ಯ, ಹೋಲ್ಸೈ ಹಾಗೆ. ಈಗ ಬೇರೆ ಎಲ್ಲ ಎಂಥ ಸಾಮಾನು ಇದನ್ನು ಕೊಡೋದೆಲ್ಲ ಕೊಡ್ತದೆ ನಿನ್ನಮ್ಮ, ಅದನ್ನು ತೊಗೊಂಡು ಹೋಗ್ಬೋದು. ನನ್ನ ಜೊತೆ ಒಳ್ಳೆ ಬಟ್ಟೆ ತೊಗೊಂಡು ಹೋಗಬೇಕಾರೆ. ಮತ್ತು ಎಂತ ಈಗ ಹೆಣ್ಮಕ್ಳಾಗಿದ್ರೆ ಕಾಲ್ಗೆಜ್ಜೆನ ಎಂಥದೋ ಮಾಡ್ಬೋದಿತ್ತು. ಈಗ ಗಂಡು ಹುಡುಗ ಎಂತ ತೊಗೊಂಡು ಹೋಗ್ತದ? ಈಗ ಒಂದು ಕೆಲಸ ಹಂಗಂತ 2 ದೃಷ್ಟಿ ಬಾಳೆ ತಗೊಂಡು ಬರ್ಬೋದಾ? ಭಾಳ ಚೆನ್ನಾಗದನಂತೆ, ದೃಷ್ಟಿನೂ ಆಗ್ತದೆ. ದೃಷ್ಟಿ ಬಾಳೆ ಒಂದು ತಗೊಬ ನೋಡೋಣ. ಸುಮ್ಮನೆ ರಮ್ಮ, ಎಂಥ ಬಳೆ ಗಿಳೆ ಅಂತೀಯ ಮಾರತಿ. ಅಲ್ಲಿ ನೋಡ್ದಾರೆಲ್ಲ ನಗಾಡ್ತಾರೆ ಕಡೆಗೆ. ಅದ್ರ ಬದಲು ಸುಮ್ಮನೆ ಹೋಗೋದು ಒಳ್ಳೆಯದು.
ಓ ಹಾಗೆ ಸಾ ಗೊತ್ತಿರ್ಬೇಕು, ಇಲ್ದಿರ ಗೊತ್ತಿದ್ದಾರೆ ಹೇಳಿ ಕೇಂಡಾರು ಕೇಳ್ಬೇಕು. ದೃಷ್ಟಿ ಬಳೆ ಅಂದರೆ ಹಾಗೆ ಇದು ಹೆಣ್ಣು ಹುಡುಗರು ಹಾಕೋ ಬಳೆ ಹಂಗಿದ್ದಲ್ಲ. ಅವು ಗಂಡು ಮಕ್ಕಳಿಗೂ ಹಾಕ್ತಾರೆ, ಹೆಣ್ಮಕ್ಳಿಗೂ ಹಾಕ್ತಾರೆ. ಒಂದು ಆಸ್ಪಟಿ ಮಣಿನ ಕರಿ ಆಸ್ಪಟಿ ಮಣಿ ಒಂದು, ಈಗ ಆಸ್ಪಟಿ ಬೆಳ್ಳಿ ಗುಂಡು ಒಂದು, ಹಂಗೆ ಮಾಡಿ ಸುರಿದಿರ್ತಾರೆ. ಬೆಳ್ಳಿ ಬಳೆ ಅವು. ಹಾಗಂತ ಒಂದು ಕೆಲಸ ಮಾಡ್ಬೋದಾ? ಬೆಳ್ಳಿ ಬಳೆ ಮಾಡಿಸಿ ಬಂಗಾರದ ನೀರಲ್ಲಿ ಒರೆಸ್ಕಿ ಬಾ. ಬಂಗಾರದ ಥರನೇ ಕಾಣ್ತದೆ ಥೇಟು. ಆಮೇಲೆ ಬೇಕಾದ್ರೆ ನಿಧಾನದಿಂದ ಸರಿತಿಗೆ ಹೇಳಿದ್ರೆ ಸೈ, ಬಿಸಿನೀರಿಗೆ ಹಾಕಬೇಡ, ಅವು ಬಂಗಾರದವಲ್ಲ ಅಂತ. ಈಗ ಬಂದರಿದ್ರೆ ಕೊಡೋಕೆ ಏನಾಗಬೇಕು? ಅಷ್ಟು ಕೆಲಸ ಮಾಡಿ ಹೇಳ್ತೀನಿ. ಹೌದಾ? ಬೆಳ್ಳಿಗೂ ಏನು ರೇಟ್ ಕಮ್ಮಿ ಇಲ್ಲ ಈಗ. ದುಡ್ಡು ಎಷ್ಟು ಆಗ್ಬೋದಾ? ಅಪ್ಪ ಮರಯ್ಯ, ಹಿಂಗಾದರೂ ತಗೊಂಡೋಗು. ಅದಕ್ಕೂ ಒಂದು ಲೆಕ್ಕಾಚಾರ ಹಾಕಿ ಹಾಗೆ ಹೀಗೆ ಅಂತ ಕೂರೋದು ಬೇಡ. ಮಾಡ್ತೀಯ ಮಾತ್ರ ನಾನೇ ಕೊಡ್ತೀನಿ ಮರ ಬೇಕಾರೆ.